ಚಲೋ ತಕ ಪದ್ಧತಿ ಮಾಡ್ರಿ. ನೀವು ಈ ಗುಂಡ ಎತ್ತದು ಅಭಿಮಾನಿಗಳಿದ್ರಿ. ನಿಮ್ಮ ಗುಂಡ ನಿಮ್ಮದೇ ಅಲ್ಲ. ನಿಮ್ಮ ಅಪ್ಪರು ಭಾರಿ ಟೈಮ್ನಾಗ ನಮ್ಮೂರಾಗ ಹೆಸರು ಮಾಡ್ಯಾರ. ಶಂಕರಪ್ಪ ಭಾವಿ ಇವರು ಭಾರಿ ಪಲ್ಯವನ್ರು ಬೆಳಗ್ಗೆ ತಾಲೂಕಿನಾಗ ಒಳ್ಳೆ ಹೆಸರು ಮಾಡಿದವರು. ಈಗ ಉದ್ಘಾಟನಾ ಸಮಾರಂಭ ಇರುವುದು. ಕೆಂಚಪ್ಪ ಮೇಲಾಡಿಯವರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಇಲ್ಲಿ ಬರ್ಬೇಕಾಗಿನಂತೆ ಈ ಕಡೆ ಪೂರ್ವಕುಮಾರಿಗೆ ಪೂಜೆ ಕಾರ್ಯಕ್ರಮ. ಚೆನ್ನಯ್ಯ ಮೇಲ್ನಾಡು ಹೆಸರಾಂತ ರಾಷ್ಟ್ರೀಯ ಕಬಡ್ಡಿ ಆಟಗಾರರು ನಮ್ಮ ಹೆಗ್ಗೂರಾಗ ಕಬಡ್ಡಿ ಟೀಮ್ ಕಟ್ಟಿ ಬೆಳೆಸಿದವರು ಅವರು. ಅದೇ ರೀತಿ ಈಗ ಪ್ರೆಸೆಂಟ್ ಡಾಗ್ ರೇಸಿಂಗ್ ಕಮಿಟಿ ಅಧ್ಯಕ್ಷರವರು. ಈ ಕ್ರೀಡೆ ಉಳಿಬೇಕಾದ್ರೆ ನಮ್ಮೂರಾಗ ಮೂಲತಃ ಇಂಥವ್ರು ಇರಬೇಕು. ಇಂಥ ಪ್ರೋತ್ಸಾಹ ನಮ್ಗೆ ಬೇಕು. ಕ್ರೀಡಾ ಅಭಿಮಾನಿ ಇರಬೇಕು. ಇವರ ಮಾರ್ಗದರ್ಶನ ಮೇರೆಗೆ ನಾವು ಹಲವಾರು ಕ್ರೀಡೆಗಳನ್ನು ಇಟ್ಕೋತೇವೆ. ದಿಗಂಬರಪ್ಪ ಕೊಳಮಲಿ, ಸಾಕಿನ್ ಸಿದ್ಧಾರ್ಥ ಅವರು ವೇದಿಕೆ ಹತ್ರ ಬರಬೇಕು. ಪರಸಪ್ಪ ಹೆರ್ಕಲ್, ಪಡೆಯಪ್ಪ ಹೆರ್ಕಲ್, ಶಂಕರಪ್ಪ ಭಾವಿ, ಚೌಡಿಕೆ, ಜಂಗಾಣಿ ಇವರೆಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ಚಂದ್ರಶೇಖರ್ ನಕರಗುಂದಿ ಇವರು ಹೆಸರಾಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಸರಾ ಕೇಸರಿ ಇವರು. ಇವ್ರನ್ನ ಸಣ್ಣದಾಗ ನೋಡ್ತಿದ್ದೇವ್ರು. ಸಿದ್ಧನಾಥ್ ಜಾತ್ರೆ ಒಳಗ ಸುಪ್ರಸಿದ್ಧ ಸಂಘಟನೆಗಳ ಸಿಡಿ ಹೊಡೆಯವರು. ಅವ್ರ ಅವಾಗ ಯಾವ ರೀತಿ ಇದ್ರು ಈಗಾದ್ರೂ ಅದೇ ರೀತಿ ಅವ್ರು ಫಿಸಿಕಲ್ ಇಟ್ಕೊಂಡಾರ. ಒತ್ತಗಲ್ನ ಸಿಡಿಯನ್ನು ಒತ್ತಗಲ್ ಸರ್, ಒತ್ತಗಲ್ ನಾವು ಸಣ್ಣವ್ರದಾಗ ಚೊಡ್ಡೆ ಹಾಕೊಂಡ್ ಬರ್ತಿದ್ದೆವು. ದನ ಮೇಯಿಸಿದ್ದು ಹಳೆ ಊರಾಗ ಅಲ್ಲಿ ನಡಗಟ್ಟೆ ಒಳಗ ಬಿಟ್ಟು ಓಡಿ ಬರ್ತಿದ್ದಲ್ಲ ಸಿದ್ಧನಾಥ್ ಜಾತ್ರೆಯಾಗ. ಇವ್ರನ್ನ ಅವಾಗ ನೋಡಿದ್ದು ಗುರ್ತೈತಿನ ಆದ್ರು ನಮಗೆ. ಅದೇ ರೀತಿ ಈಗಾದ್ರೂ ಅದನ್ನ ಉಳಿಸ್ಕೊಂಡ್ರ. ಇವರ ಮಾರ್ಗದರ್ಶನದ ಮೇರೆಗೆ ನಮ್ಮ ಕರ್ನಾಟಕ ರಾಜ್ಯದೊಳಗ ಏನಾದ್ರೂ ಪೈಲೋನ್ರು ಉಳ್ಕೊಂಡಾರಂದ್ರ ಇವ್ರ ಮಾರ್ಗದರ್ಶನ ನಾವು ತಿಳ್ಕೊಂಡೆವು. ಅದೇ ರೀತಿ ಭೀಮಣ್ಣ ವಿಠ್ಠಲ ಮೇಲ್ನಾಡ ಹೆಚ್ಚಿಗೆ ನಮ್ಮ ಪೈಲೋನ್ರನ್ನ ಹೆಚ್ಚಿಗೆ ಅವರು ಹುರಿದುಂಬ್ಸ ಅವರು ಕಲಗಿರಿ ಪೊಲೀಸ್ ಠಾಣೆ ಅವರು ನಮ್ಮ ಸೋದರ ಹಳೆಯ ಅವರಿಂದ ಎಲ್ಲ ಉಳಿದತ್ತಿದ ಕ್ರೀಡೆ. ಅದು ಒಂದಕ್ಕೊಂದು ನಮ್ದು ಘಾಟ ಐತೆ. ನಮ್ದೊಂದು ಅವಿನಾಭಾವ ಸಂಬಂಧ. ನಮ್ಮೂರಾಗ ಜಾತಿ ಭೇದ ಅನ್ನೋದಿಲ್ಲ. ಈ ಶಂಕರಪ್ಪ ಅವರಿಗೆ ನಮ್ಮ ಊರ್ ಕಂಡೆ ಕೊಟ್ಟು ಓಡ್ಗಲ್ಲ ನೋಡಿದ್ರು. ಅವ್ರು ನಮ್ಮ ಬೀಗರು. ಒಟ್ಟು ನಮ್ಗೆ ಅವಿನಾಭಾವ ಸಂಬಂಧ ಅಂದ್ರೆ ಏನು, ಭಾವೈಕ್ಯತೆ. ಎಲ್ಲರೂ ಒಂದೇ. ಜಾತಿ ಭೇದ ನಮ್ಮೂರಾಗ ಎಂದು ಮಾಡಿಲ್ಲ ನಾವು. ಎಲ್ಲರೂ ಒಂದೇ. ನಾವು ಸಣ್ಣದಾಗ ಅವರು 1 ಕ್ವಿಂಟಲ್ 35 ಕಿಲೋ ಗುಂಡ ನಮ್ಮೂರಾಗ ಯಾರಿಗೂ ಆಗ್ತಿದಿಲ್ಲ. ವಿಠ್ಠಲ ಮೇಲೆ ಬಂದು ಶಂಕರಪ್ಪ ಇಬ್ಬರು ಹೊತ್ಕೊಂಡು ನಿಂತಿದ್ರು. ನಾವು ತಿಳಿದಿದ್ದು ಮತ್ತೆ. ಅದರಿಂದ ರಾಮಣ್ಣ ಹೆರ್ಕಲ್ಲ, ಬಳಬಸು ಜಮಿಗೆ ಎತ್ತಿದವರು ನೋಡೆವು. ಅದರಿಂದ ಕೆಂಚಪ್ಪ ಮೇಲಾಡಿಯವರು ಅದನ್ನು ದೊಡ್ಡ ಗುಂಡ ಹೋಗಿದ್ರು. ನಾವು ಕೂಡ ಹೋಗಿದ್ದೇವೆ ಅವಾಗ. ಇಲ್ಲಂತಿಲ್ಲ. ಬಟ್ ನಮ್ಗೆ 1 ಕ್ವಿಂಟಲ್ 35 ಕಿಲೋ ಗುಂಡ ಹೋಗ್ಬೇಕಾದ್ರೆ ನಮ್ಮ ನೆತ್ತಾಗಿದ್ದ ಪಾದವಾಗಿ ಎಲ್ಲ ನೀರು ಇರ್ಬೋದು ಒಟ್ಕೋತೀವಿ. ಆದ್ರೆ ಆ ಕಾಲ ಎತ್ತಬೇಕಂದ್ರೆ ಸಾಕ್ಷಾತ್ ಹನುಮಂತವ್ರ ಆಶೀರ್ವಾದ ಬೇಕಾಗತ್ತೆ. ಸುಮ್ಮನೆ ಬಾಹುಬಲಿ ಹನುಮಂತವ್ರ ಸಾಕ್ಷಾತ್ ಅವನ ಆಶೀರ್ವಾದ ಇದ್ರೆ ಮಾತ್ರ ಈ ಕಲ್ಲು ಮುಟ್ಟಕ್ಕಾಗತ್ತ. ಈ ಕಲ್ಲು ಎತ್ತವರು ಏನಿದ್ರೆ ಎಲ್ಲರೂ ಅವರು ಯಾವುದೇ ಜಾತಿಯವರು ಇದ್ರು ನಮ್ಮೂರ ಒಂದೇ. ನಮ್ಮ ದೇಶ ಒಂದೇ. ನೆಲ ಜಲ, ಈ ನೆಲ, ಈ ಜಲ, ಈ ಭಾಷೆ ಇನ್ನು ಬೇರೆ ಎಲ್ಲಿ ಸಿಗೋದಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಂತ ಸೇಫ್ಟಿ ನಮ್ಮ ದೇಶದೊಳಗ ಯಾವ ರಾಜ್ಯನೂ ಇಲ್ಲ. ಇಲ್ಲಿ ಹುಟ್ಟಿ ಬೆಳಿಬೇಕಂದ್ರ ಪುಣ್ಯ ಮಾಡಿ ಬಂದಿರ್ಬೇಕು ಒಂದು. ಇನ್ನೊಂದಂದ್ರ ಯಾಕೆ ಹೇಳ್ತೀನಪ್ಪ ಈ ಮಾತಂದ್ರ ಸಾಕ್ಷಾತ್ ಹನುಮಂತ ದೇವ್ರ ಆಶೀರ್ವಾದ ಇದ್ದವ್ರು ಮಾತ್ರ ಇದನ್ನೆಲ್ಲ ಮಾಡಕ್ಕಾಗತ್ತೆ. ಕಸರತ್ ಮಾಡೋರು ಪೈಲೋನ್ ಇರ್ಲಿ, ಇದನ್ನೆಲ್ಲ ಎತ್ತಡರು ಇರ್ಲಿ, ಅವ್ರಿಗೆ ಯಾರೇ ಇರ್ಲಿ, ಆಂಜನೇಯ ಒಂದು ಮನಸ್ಸಿನಾಗ ಭಾವಿಸ್ತಾರ. ಅವ್ರು ಹನುಮಂತವ್ರ ಹಂಗೆ ಇರ್ಬೇಕು, ಹನುಮಂತರ ಹಂಗೆ ಬಾಡಿ ಇರ್ಬೇಕು, ಇದನ್ನ ಎತ್ತಬೇಕು, ಒಳ್ಳೆ ಸಾಧನೆ ಮಾಡ್ಬೇಕು ಅಂತೇಳಿ ಅವ್ರದ್ದು ಮನಸ್ಸಿನಾಗ ಇರ್ತೈತಿ. ಹಂಗ ನಾವು ನಾಲ್ಕು ಬೀರಪ್ಪ ಪೂಜಾರಿ ಅವ್ರು 18 ವರ್ಷನ ತುಂಬಿದ್ಲ ಅವ್ರಿಗೆ. ನಮ್ಮ ಊರಾಗ ಇಲ್ಲೇ ಬಂದ್ರು ಅವರು. ಅವಾಗ 3 ನಂಬರ್ ಆಗಿದ್ರು ಅವ್ರು. ಅವ್ರು ಮುಂದೆ 10 ವರ್ಷ ನೋಡ್ಬೇಕಂದ್ರೆ ಅವರು ನಮ್ಮ ಕರ್ನಾಟಕ ಬೆಳೆದವರು. ಅವರಿಂದ ಶಿವಲಿಂಗಪ್ಪ, ಶಿವರ ಸಾಕಿನ ಗುಣಾಪುರ ಇವರು ಒಳ್ಳೆ ಪೈಲೋನ್ರು. ಇವರಂತ ಪೈಲೋನ್ರು ನಮ್ಮ ಇಂಡಿಯಾದೊಳಗ ಇದು ಪ್ರಸಿದ್ಧಿ ಆಗಿಲ್ಲ. ಏನು ಒಲಿಂಪಿಕ್ಸ್ನಾಗ ಸೇರಿಲ್ಲ. ಒಲಿಂಪಿಕ್ಸ್ನಾಗ ಸೇರಿದ್ರ ಶಿವಲಿಂಗಪ್ಪ, ಶಿವರ ಸಾಕಿನ ಗುಣಾಪುರ, ಬೀರಪ್ಪ ಪೂಜಾರಿ ಇವರೆಲ್ಲ ಒಲಿಂಪಿಕ್ಸ್ ಒಳಗ ಮೆರೆದು ಹೋಗಿದ್ರು. ಇವರು ಈ ಕ್ರೀಡೆ ಅನ್ನೋದು ಒಲಿಂಪಿಕ್ಸ್ನಾಗ ಸೇರಿದ್ರ. ನಾವೊಂದು ತಿಳ್ಕೊಂಡಿನ ಅಷ್ಟ. ಅಫ್ಜಲ್ ಖಾನ್ ಇವ್ರೇನು, ಅಫ್ಜಲ್ ಖಾನ್ ಇವ್ರು ಸೆರೆ ನೋಡಿಬಿಟ್ರೆ ನಾವು ಬಹಳ ಖುಷಿ, ಸಂತೋಷ ಆಗತ್ತೆ ನಮಗೆ. ಸಂಗ್ರಾಣಿ ಕಲ್ಲು ಅವರು ಇವ್ರನ್ನ ಎತ್ತಾರ. ಅವನ ಕಲ್ಲು ಹೊಡೆದು ಹೆಂಗ್ ಮಾಡ್ತಾರ ಗೊತ್ತಲ್ಲ ಅವ್ರು, ಹಿಂಗ್ ಮಾಡಿ ಹಿಂಗ್ ಹೊಡೆದು ಹಿಂಗ್ 2-3 ತಿರುಗಿ ತರಿಸಿ ಹಿಂಗ್ ಪಟ್ಟ ಹೆಂಗ್ ಇಡ್ತಾರ ಅವರು. ಅಂದ್ರ ಕಲ್ಲು ಹೊಡೆದವ್ರಿಗೆ ಅವ್ರ ಭಕ್ತಿಲಿಂದ ಈ ಕಲ್ಲು ಎತ್ತಾಕತ್ತಿದ್ರ. ಜಕಣಾಚಾರ್ಯ ಬೇಲೂರು ಹಳಿ ಬಿಡೊಳಗ ಶಿಲೆಯನ್ನು ಕೆತ್ತಿದ್ರಂತ. ಅವರು ಭಕ್ತಿಲಿಂದ ಕಲ್ಲು ಕೆತ್ತಬೇಕಾದ್ರೆ ಕಲ್ಲು ಅನ್ನೋದು ಮೇಣ ಬೆತ್ತಕ್ಕಿತ್ತ ಅವ್ರಿಗೆ. ಹಂಗ ಈ ಗುಂಡು ಎತ್ತವ್ರಿಗೆ, ಸಂಗಣ ಕಲ್ಲು ಎತ್ತವ್ರಿಗೆ ಮನಸಾಪೂರ್ವಕವಾಗಿ ಭಾವನೆ ಭಕ್ತಿಯಿಂದ ಇಟ್ಕೊಂಡು
ಆ ಭಗವಾನ್ ಪರಮಾತ್ಮ ಅಲ್ಲಾ ಮತ್ತು ಯೇಸು ಕ್ರಿಸ್ತನ ಮೇಲೆ ಅವರು ಭಕ್ತಿ ಇಟ್ಕೊಂಡು ಎತ್ತಾಕತ್ತಿದ್ರ ಕಲ್ಲು ನೋಡಿದವ್ರಿಗೆ ಇವು ಏನಕ್ಕ ಗೊತ್ತನು ಮೇಣದ ಬತ್ತಿ ಹಾಕೋತಿವ್ರು ಇವು ಚುರುಮರಿ ಚೀಲ ಎತ್ತದಕ್ಕ ಜೋಳ ಚೀಲ ಎತ್ತದಕ್ಕೆ ಹಂಗೆ ಗೊತ್ತಾಗತ್ತೆ ಅವ್ರ ಕೈ ಕಲ್ಲು ಹಿಂಗೆ ಮಾಡಿ ಹೊಡೆದ್ರ ಅವ್ರಿಗೆ ಕಲ್ಲು ಹೊಡೆದ ಬಾಣಿದವ್ರಿಗೆ ಇರಂಗಿಲ್ಲ ಅವ್ರಿಗೆ ಅದೇ ಕಲ್ಲು ನಾವು ಒಂದು 10 ಕಿಲೋ ಎತ್ತಕ್ಕ ನಾವು ಒದ್ದಾಡ್ತೇವೆ ಹಂಗ ಅವರು ಭಕ್ತಿ ಇರತ್ತ ಅವ್ರದ್ದು ಭಕ್ತಿಲಿಂದ ಯಾವ ಇದು ದುಡ್ಕೋತಾನ ಪಡ್ಕೋತಾನ ನಾವು ತಿಳ್ಕೊಂಡಿದ್ದಿಷ್ಟ ಯಾಕಂದ್ರ ನಾವು ಇದೇ ಊರಾಗ ಹುಟ್ಟಿ ಬೆಳೆದು ಈ ಮಣ್ಣಿನೊಳಗ ಈ ಸಂಜೀಮೂರ್ತಿ ಆಶೀರ್ವಾದದಿಂದ ಹೆಗ್ಗುರಪ್ಪ ಹನುಮಂತೇವ್ರ ಆಶೀರ್ವಾದದಿಂದ ಒಂದ್ ಹೆಸರು ಮಾಡಿದವ್ರು ನಾವು ಕಬಡ್ಡಿ ಒಳಗ ಅಂದ್ರೆ ನಮ್ಮ ಕ್ರೀಡೆ ಬಗ್ಗೆ ಏನೈತಿ ಏನಿಲ್ಲ ಅನ್ನೋದು ಪ್ರತಿ ದಿವಸ ಯೂಟ್ಯೂಬ್ನಾಗ ಸರ್ಚ್ ಮಾಡಿ ನೋಡ್ತಿದ್ದೇವೆ ಗೂಗಲ್ದಾಗ ನಾವು ವೇಟಿಂಗ್ನೊಳಗೆ ಯಾವ ಕಾಣಿದನ ಈ ಒಲಿಂಪಿಕ್ಸ್ನಾಗ ಇವಕ್ಕನ್ನೆಲ್ಲ ಇಟ್ಟಿರ್ತಾರ ಅದು ದುಬೈದಾಗ ಐತಿ ಅರಬ್ ಕಂಟ್ರಿ ಒಳಗೆ ಇವಕ್ಕನ್ನ ಹಿಂಗ್ ಕೈ ಒಳಗೆ ಎತ್ತಾರೆ ಇವಕ್ಕನ್ನ ಅದು ಒಂದು ಸ್ಟೈಲ್ ಬೇರೆ ನಮ್ಮ ಕಡೆದವ್ರು ಹಿಂಗ ಹೆಗಲ ಮೇಲೆ ಹೊತ್ಕೋತಾರ ಇದು ಅವ್ರಿಗೆ ಆಗೋದಿಲ್ಲ ಭಾರಿ ಐತೆ ಅದು ಈಗ ಉದ್ಘಾಟನೆ ಕಾರ್ಯಕ್ರಮ ನೆರವೇರಲಾಗೋದು ಕೆಂಚಪ್ಪ ಮೇಲ್ನಾಡು ಇವರು ನಮ್ಮ ಹೆಗ್ಗೂರು ಗ್ರಾಮದ ಹಿರಿಯರು ಹಾಗೂ ಹೆಸರಾಂತ ಕಬಡ್ಡಿ ಆಟಗಾರರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಂತ ಅವರಲ್ಲಿ ಕಳಕಳಿಯಿಂದ ನಾವು ಬಸವರಾಜ್ ತೆಲಗಿ ತಾಲೂಕಾ ಕುರುಬ ಸಂಘದ ಅಧ್ಯಕ್ಷರು ಹಾಗೂ ಭೀಮಣ್ಣ ಮಿಲ್ಲಳ ಚೆನ್ನಯ್ಯ ಹಿರೇಮಠ್ ರಾಮಣ್ಣ ಕಲ್ಲಪ್ಪ ಹಿರ್ಕಲ್ ಮಲ್ಲೇಶ್ ಬಿದರಿ ಹಲೋ ನಮ್ಮ ಭೀಮನಗೌಡ ಪಾಟೀಲ್ರು ನಮ್ಮ ಹೆಗ್ಗೂರಪ್ಪನ ಪೂಜಾರಿಗಳು ಮತ್ತು ಹಲವಾರು ನಮ್ಮೂರು ಅವರಿವರು ಏನಿದೆ ಎಲ್ಲ ಹಿರಿಯರು ಬಂದಂತ ಕ್ರೀಡಾಪಟುಗಳು ಇವರ ಕೃಪಾಶೀರ್ವಾದದಿಂದ ಇವು ಹೆಂಗ್ ಕಾರ್ಯಕ್ರಮ ನಡಿಬೇಕಂತಂದ್ರ ತುಂಬಾ ಸಂತೋಷದಿಂದ ನಡಿಬೇಕು ಮನಸ್ಸು ಹಳವರಾಗಿರ್ಬೇಕು ಖುಷಿಯಾಗಿರ್ಬೇಕು ಮನಸ್ಸು ಹಳವರಾಗಿರ್ಬೇಕು ಭೇಟಿ ಆಕಸ್ಮಿಕ ಆದ್ರೂ ಅಗಲಿಕೆ ಅನಿವಾರ್ಯ ನಿಮ್ಮೂರಿಗೆ ನೀವು ಹೋಗಿರಿ ಮತ್ತೆ ಎಲ್ಲಾರು ಆಕಸ್ಮಿಕ ಬಂದಿರಿ ಭೇಟಿಯಾಗಿರಿ ಇದು ಮುಗಿದ್ಮೇಲೆ ಅಗಲಿಕೆ ಅನಿವಾರ್ಯ ಹೆಗ್ಗುರಾಗ ಇಂಥ ಕಾರ್ಯಕ್ರಮ ನೋಡಿದೆವು ಹೆಂಗ್ ಮಾಡಿದೆವು ಅದು ಒಂದು ನೆನಪ ಶಾಶ್ವತವಾಗಿ ಎಲ್ಲ ತಲೆಗೆ ಉಳ್ತೈತಿ ನೆನಪೊಂದೇ ಶಾಶ್ವತ ನಮ್ಮ ಊರಾಗ ಬಂದಿದ್ದು ಎಲ್ಲರೂ ನೆನಪೊಂದೇ ಶಾಶ್ವತ ಕಡಿತನ ಹೇಳ್ತೀನಿ ಈ ಮಣ್ಣಾಗ ಹುಟ್ಟೆವು ಬೆಳೆದೆವು ಇದನ್ನ ಚಲೋತಗ ಮಾಡ್ಕೊಂಡು ಹೋಗೋಣ ಕೆಂಚಪ್ಪ ಶಾಸಪ್ಪ ಮೇಲ್ನಾಡು ಇವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತೇವೆ ಮುತ್ತಪ್ಪ ಪೂಜಾರಿ ಅವರು ಮುಂದೆ ಬರಬೇಕು ಡೊಳ್ಳಿನ ವರ್ಗದ ಅಧ್ಯಕ್ಷರು ಹಿರೇಶ್ ಗುತ್ತಿ ಬರ್ರಿ ಈಗ ಗುಂಡೆ ಎತ್ತುವ ಕಾರ್ಯಕ್ರಮ ಪ್ರಾರಂಭ ಅದೇ ರೀತಿ ಬಂದಂತ ಪೈಲವರಿಗೆ ಒಂದು 5 ನಿಮಿಷದೊಳಗೆ ಅವರಿಗೆ ಸನ್ಮಾನ ಮಾಡಿ ಮುಗಿಸ್ಬಿಡ್ತೇವೆ ಈಗ ಚಾಲು ಮಾಡ್ತಾ ಅವರಿಗೆ ಸನ್ಮಾನ ಮಾಡ್ತೇವೆ